ಗ್ಯಾರಂಟಿ ನ್ಯೂಸ್ ಚಾನಲ್ ವತಿಯಿಂದ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆಯನ್ನು ಇಂದು ಆಯೋಜನೆ ಮಾಡಿರುವಂಥದ್ದು. ಹಾವೇರಿಯ ಸುಪ್ರಸಿದ್ಧವಾಗಿರುವಂತಹ ಮುಂಟೆಕ್ ಹೋಮ್ ಗಾಡ್ಜೆಸ್ಟ್ ಇವರು ಪ್ರಾಯೋಜಕತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಹಾವೇರಿಯಲ್ಲಿ ನಡೀತಾ ಇದೆ. ಹಾವೇರಿ ನಗರದ ಹೃದಯ ಭಾಗದಲ್ಲಿ ಇರುವಂತಹ JH ಕಾಲೇಜ್ ಹಿಂಭಾಗ, ನೇತಾಜಿ ನಗರ, ಅಂಬೇಡ್ಕರ್ ಭವನದಲ್ಲಿ ಈ ಒಂದು ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆಯಲ್ಲಿ ಈಗಾಗಲೇ ನೂರಾರು ಸ್ಪರ್ಧಾಳುಗಳು ಭಾಗಿಯಾಗಿದ್ದಾರೆ. ನನ್ನ ಹಿಂಭಾಗದಲ್ಲಿ ಕೂಡ ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಈಗಾಗಲೇ ಈ ಒಂದು ಕಾರ್ಯಕ್ರಮ ಆರಂಭವಾಗಿ ಸುಮಾರು 2 ಗಂಟೆ ಹತ್ತತ್ರ ಆಗುವ ಸಮಯ ಬಂದಾಗಿರುವಂಥದ್ದು. ಸೊ ಎಲ್ಲ ಸ್ಪರ್ಧಾಳುಗಳು ಈಗಾಗಲೇ ಭಾಗಿಯಾಗಿ ಇದರಲ್ಲಿ ಪುರುಷರು ಭಾಗಿಯಾಗಿದ್ದಾರೆ, ಮಹಿಳೆಯರು ಭಾಗಿಯಾಗಿದ್ದಾರೆ, ಮಕ್ಕಳು ಕೂಡ ಭಾಗಿಯಾಗಿದ್ದಾರೆ, ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು ಕೂಡ ಈಗಾಗಲೇ ಭಾಗಿಯಾಗಿರುವಂಥದ್ದು. ಸೊ ಡಿಫ್ರೆಂಟ್ ಆಗಿರ್ತಕ್ಕಂಥ ಅನೇಕ ಒಂದು ರಂಗೋಲಿಗಳನ್ನು ಈಗಾಗಲೇ ಬಿಡಿಸಿರುವಂಥದ್ದು. ನಮ್ಮ ಬದುಕಿನ ಒಂದು ರಂಗೋಲಿಯಲ್ಲಿ ನಮ್ಮ ಬದುಕನ್ನು ಹೇಗೆ ನಾವು ಮಕರ ಸಂಕ್ರಾಂತಿ ಹಬ್ಬದಂದು ನಾವು ಚಿತ್ರಿಸಬಹುದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಈ ಒಂದು ರಂಗೋಲಿಗಳನ್ನು ನಿರ್ಮಾಣ ಮಾಡಿರುವಂಥದ್ದು, ಅಂದರೆ ಹಾಕಿರುವಂಥದ್ದು. ಸೊ ಒಬ್ಬ ಏನು ಮಹಿಳೆಯರು ಏನಿದ್ದಾರೆ ಅವರ ಒಂದು ರಂಗೋಲಿ ಏನಿದೆ, ಒಬ್ಬೊಬ್ಬರು ಒಂದೊಂದು ಶೈಲಿಯಲ್ಲಿ ಈಗಾಗಲೇ ಮಕರ ಸಂಕ್ರಾಂತಿ ಹಬ್ಬದ ಈ ಒಂದು ರಂಗೋಲಿಯನ್ನು ಈಗಾಗಲೇ ಬಿಡಿಸಿರುವಂಥದ್ದು. ಸೊ ಇಲ್ಲಿ ನೋಡಿದರೂ ಕೂಡ ಗೊತ್ತಾಗುತ್ತೆ ಎಷ್ಟು ಡಿಫ್ರೆಂಟ್ ಆಗಿ ಈ ಒಂದು ಮಹಿಳೆಯರು ಈಗ ರಂಗೋಲಿನ ಬಿಡಿಸಿದ್ದಾರೆ. ಜೊತೆಗೆ ಏನಂತಂದರೆ ಗ್ಯಾರಂಟಿ ನ್ಯೂಸ್ನ ನಿಯಮಗಳೇನಿದ್ದಾವೆ ಆ ನಿಯಮಗಳನ್ನು ಪಾಲನೆ ಮಾಡುವ ಮೂಲಕ ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಈ ಒಂದು ಸ್ಪರ್ಧೆಯಲ್ಲಿ ಈಗಾಗಲೇ ಭಾಗಿಯಾಗಿ ಅವರ ಒಂದು ಪ್ರತಿಭೆಯನ್ನು ಅನಾವರಣ ಮಾಡಿರುವಂಥದ್ದು. ಸೊ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗಿಯಾಗಿ ರಂಗೋಲಿ ಬಿಡಿಸಿರುವಂತಹ ಮಹಿಳೆಯರು ನಮ್ಮ ಜೊತೆಗಿದ್ದಾರೆ. ಸ್ಪರ್ಧಾಳುಗಳು ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವಾಗ ಈ ಒಂದು ಸ್ಪರ್ಧೆ ಆಯೋಜನೆ ಆಗಿದೆ, ಇವಾಗ ಎಷ್ಟು ಖುಷಿ ಆಗ್ತಾ ಇದೆ? ನೀವು ಯಾವ ಥರದ ರಂಗೋಲಿಯನ್ನು ಬಿಡಿಸಿದಿರಿ? ಸೊ ಎಲ್ಲರೂ ನಾರ್ಮಲ್ ಆಗಿರ್ತಕ್ಕಂಥ ಫ್ರೀ ಹ್ಯಾಂಡ್ ರಂಗೋಲಿ ಬಿಡಿಸ್ತಾರೆ, ಆದರೆ ನೀವು ಚುಕ್ಕಿ ರಂಗೋಲಿ ಬಿಡಿಸಿದ್ರೆ ಎಷ್ಟು ಟಫ್ ಆಯಿತು, ಎಷ್ಟು ಖುಷಿ ಆಗ್ತಾ ಇದೆ? ಇಲ್ಲ, ಈಗಿನ ಕಾಲದಲ್ಲಿ ಚುಕ್ಕಿ ರಂಗೋಲಿ ಅನ್ನೋದೇ ಈಗ ಹೋಗ್ಬಿಟ್ಟಿದೆ. ಈಗ ಎಲ್ಲ ಫ್ರೀ ಹ್ಯಾಂಡ್ ಅಂತ ಮಾಡ್ತಿದ್ದಾರೆ. ಅದರಲ್ಲಿ ಈ ಥರ ಸ್ಪರ್ಧೆ ಆಯೋಜಿಸಿ ತುಂಬ ಖುಷಿಯಾಗಿದೆ ನಮಗೆ. ಈಗ ಯಂಗ್ಸ್ಟರ್ಸಿಗೆಲ್ಲ ಈಗ ಗೊತ್ತೇ ಇರಲ್ಲ ಈ ಚುಕ್ಕಿ ರಂಗೋಲಿ ಏನು ಅಂತ. ಹಂಗಾಗಿ ನಮಗೆ ಎಲ್ಲ ಇದ್ರವರು ಮೀನ್ಸ್ ಎಲ್ಲ ಏಜ್ ಗ್ಯಾಪ್ನವರು ಬಂದು ಇದು ಪಾರ್ಟಿಸಿಪೇಟ್ ಮಾಡೋಕ್ಕೆ ನಮಗೆ ಅನುಮತಿ ಮಾಡಿಕೊಟ್ಟಿದ್ದೀರಾ. ತುಂಬ ಖುಷಿ ಆಗ್ತಾ ಇದೆ. ಓಕೆ ಮೇಡಮ್, ಇವಾಗ ವಾಹಿನಿ ಅಂತಂದರೆ ಯಾರು ಕೂಡ ಇದನ್ನು ಈ ಥರದಾಗಿರ್ತಕ್ಕಂಥ ಮಹಿಳೆಯರಿಗಾಗಿರ್ಬೋದು ಬೇರೆ ಜಿಲ್ಲಾವಾರು ಇದನ್ನು ಮಾಡಿರಲಿಲ್ಲ. ಸೊ ಗ್ಯಾರಂಟಿ ನ್ಯೂಸ್ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಯತ್ನ ಕೈ ಹಾಕಿರುವಂಥದ್ದು ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ? ಗ್ಯಾರಂಟಿ ನ್ಯೂಸ್ ಬಗ್ಗೆ ಏನು ಅಭಿಪ್ರಾಯ ಹೇಳ್ತೀರಿ? ಇಲ್ಲ, ನಂಗೆ ಭಾಳ ಸಂತೋಷ ಆಯ್ತು ನಿಜವಾಗ್ಲೂ. ಇದನ್ನು ಆಯೋಜಿಸೋದು ಅಂದರೆ ಏನು ಸಣ್ಣ ವಿಷಯ ಅಲ್ಲ. ಆದರೆ ನೀವು ಗ್ಯಾರಂಟಿ ನ್ಯೂಸ್ ಚಾನಲ್ನವರು ಇಷ್ಟು ಚೆನ್ನಾಗಿ ಆಯೋಜಿಸಿ ಎಲ್ಲರಿಗೂ ಬೆಳಗ್ಗೆ ಉಪಹಾರ ಕೊಟ್ಟರು, ಆಮೇಲೆ ಈಗ ಟೈಮಿಂಗ್ಸ್ ಕೊಟ್ಟರು, ನಮಗೆ ಜಾಗ ಕೊಟ್ಟಿದ್ದಾರೆ ಬಿಡಿಸ್ಲಿಕ್ಕೆ, ಎಲ್ಲನೂ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಂಗಾಗಿ ನನಗೆ ತುಂಬ ಖುಷಿ ಆಯಿತು. ನಿಮ್ಮ ಹೆಸರು? ನನ್ನ ಹೆಸರು ಸ್ಮಿತಾ ಸಂಗೂರು ಅಂತ, ನಾನು ಹಾವೇರಿಯಿಂದನೇ ಬಂದಿದ್ದೇನೆ. ಥ್ಯಾಂಕ್ ಯು. ಸೊ ಇದಿಷ್ಟು ಸ್ಪರ್ಧಾಳುಗಳು, ಇನ್ನೂ ತುಂಬ ಸ್ಪರ್ಧಾಳುಗಳು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ನಿಜಕ್ಕೂ ವಾಹಿನಿ ಬಗ್ಗೆ ಆಗಿರ್ಬೋದು ಅಥವಾ ಇದನ್ನು ಪ್ರಾಯೋಜಕತ್ವದಲ್ಲಿ ಇರುವಂತಹ ಮುಂಟೆಕ್ ಕಂಪ್ನಿಯ ಬಗ್ಗೆ ಆಗಿರ್ಬೋದು, ಸೊ ಎಲ್ಲರೂ ಕೂಡ ಖುಷಿಯನ್ನು ಪಡಿಸ್ತಾ ಇದ್ದಾರೆ. ಸೊ ನ್ಯೂಸ್ ಚಾನಲ್ಗಳು ಏನಂತಂದರೆ ಕ್ರೈಮ್ಗಳು ಓರಿಯೆಂಟೆಡ್ ಆಗಿರುವಂಥದ್ದು, ಪೊಲಿಟಿಕಲ್ ಓರಿಯೆಂಟೇ ಆಗಿರುವಂಥದ್ದು. ಆದರೆ ಜನರಿಗೋಸ್ಕರ, ಪಬ್ಲಿಕ್ಕಿಗೋಸ್ಕರ ಈ ರೀತಿ ಮನರಂಜನಾತ್ಮಕವಾಗಿ ಪ್ರತಿಭೆಯನ್ನು ಹೊರಗೆ ತೆಗೆಯುವಂತಹ ವಾಹಿನಿಯ ಕೆಲಸಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾವೇರಿಯಿಂದ ರಮೇಶ್ PH, ಗ್ಯಾರಂಟಿ ನ್ಯೂಸ್.